ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಪ್ರಸನ್ನ ಧನುಷ್ ಯೂಟ್ಯೂಬ್ ಚಾನಲ್. ಗಾಯ್ಸ್, IPL ಕುರಿತು ಒಂದಷ್ಟು ಅಪ್ಡೇಟ್ಗಳು ಬಂದಿವೆ. ಸೊ ಏನು ಅಪ್ಡೇಟ್ಗಳು ಅಂತ ತಿಳಿಸ್ಕೊಡ್ತೀವಿ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋಣ ಅಂತ ಹೇಳ್ತಾ ಬನ್ನಿ ಇವಾಗ ಏನೇನು ಅಪ್ಡೇಟ್ ಅಂತ ತಿಳ್ಕೊಂಬರೋಣ. ಸೊ ಗೈಸ್, ಡೆಲ್ಲಿ ಕ್ಯಾಪಿಟಲ್ಸ್ ಅವರು ಕೆವಿನ್ ಪೀಟರ್ಸನ್ ಆಸ್ ಅ ಮೆಂಟರ್ ಆಗಿ ಅನೌನ್ಸ್ಮೆಂಟ್ ಮಾಡ್ಕೊಂಡಿದ್ದಾರೆ ಗುರು. ಎಸ್ ಗುರು, ಫಸ್ಟ್ ಅಪ್ಡೇಟು. ಸೊ ಡೆಲ್ಲಿ ಕಡೆ ನಿನ್ನೆ 3 PM ಗೆ ಬಿಗ್ ಅನೌನ್ಸ್ಮೆಂಟ್ ಅಂತ ಹೇಳ್ಬೋದು ಇದು. ಎಸ್, ಸೊ ಗೈಸ್, ಒಟ್ನಲ್ಲಿ ಕೆವಿನ್ ಪೀಟರ್ಸನ್ ನಿಮ್ಗೆ ಗೊತ್ತಿರೋ ಹಾಗೆ ಡೆಲ್ಲಿ ಕ್ಯಾಪಿಟಲ್ಸ್ ಆಲ್ರೆಡಿ ಆಡಿದ್ದಾರೆ ಅವರು IPL ಅಲ್ಲಿ. ಸೊ ಒನ್ ಆಫ್ ದ ಬೆಸ್ಟ್ ಬ್ಯಾಟರ್ ಅಂತಾನೆ ಹೇಳ್ತೀನಿ. ಇಂಗ್ಲೆಂಡ್ ಕಡೆ ಪ್ರೊಡ್ಯೂಸ್ ಮಾಡಿದ್ದು ಏನ್ ಗುರು, ಅವರು ಹಿಂದೆ ಮುಂದೆ ಎಲ್ಲ ಅವಾಗ ಒಂಥರ 360 ಡಿಗ್ರಿ ಅಂತ AB de Villiers ನ ಕರೀತಿದ್ವಲ್ಲ, ಆ ಥರ ಇವ್ರನ್ನ ಕರಿಬೋದಾಗಿತ್ತು ಆಕ್ಚುಲಿ. ಆ ಥರ ಹೊಡೆಯೋರು ಅವರು. ಅಂಡ್ ಮೆಂಟರ್ ಆಗಿ ತಗೊಂಡಿರೋದು ನಿಮ್ಗೇನು ಅನ್ಸುತ್ತೆ ಗೈಸ್? ಒಂದು ಸೈಕಾಲಜಿಕಲ್ ಅಡ್ವಾಂಟೇಜ್ ಆಗ್ಬೋದಾ ಇಲ್ವಾ? ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಅಂಡ್ ಎರಡನೇ ಅಪ್ಡೇಟು ಡೆಲ್ಲಿ ಕ್ಯಾಪಿಟಲ್ಸ್ ಕಡೆ. ಸೊ ಯಾರು ಕ್ಯಾಪ್ಟನ್ ಆಗ್ತಾರೆ ಅಂತ. ಸೊ ಒಂದ್ ಕಡೆ ಅಕ್ಷರ್ ಪಟೇಲ್ ಅವರು ನಿಂತ್ಕೊಂಡಿದ್ದಾರೆ, ಅಂಡ್ ಇನ್ನೊಂದ್ ಕಡೆ KL ರಾಹುಲ್ ಕೊಡಬೇಕು ಅಂತ ನಿಂತಿದ್ದಾರೆ. ಸೊ ಇವರು ಇಬ್ಬರಲ್ಲಿ ಜಗಳ ನಡೀತಾ ಇದೆ ಅಂತ ಹೇಳ್ಬೋದು. ಅಂದ್ರೆ ಅಕ್ಷರ್ ಪಟೇಲ್ ಅವರು ಓಲ್ಡ್ ಕ್ಯಾಂಪೇನರು. ಸೊ ತುಂಬಾ ವರ್ಷಗಳಿಂದ ಡೆಲ್ಲಿ ಕಪ್ ಪರವಾಗಿ ಆಡಿದ್ದಾರೆ ಅಂತ ಒಂದ್ ಆಂಗಲ್ ಅಲ್ಲಿ ಯೋಚನೆ ಮಾಡಿದ್ರೆ, ಅಂದ್ರೆ ತುಂಬಾ ಒಲವು ಆಕ್ಚುಲಿ ಸೆಲೆಕ್ಟರ್ಗಳೆಲ್ಲ ಡೆಲ್ಲಿ ಕಡೆನೇ ಅಕ್ಷರ್ ಪಟೇಲ್ ಕಡೆನೇ ನೋಡ್ತಾ ಇದ್ದಾರೆ. ಡೆಲ್ಲಿ ಹೋಲ್ ಇವರು ಟೀಮ್ ಅವ್ರ ಮ್ಯಾನೇಜ್ಮೆಂಟ್ ಅವರು. ಬಟ್ ನನಗನ್ಸಿದ್ದು ಏನಂತಂದ್ರೆ, ಇನ್ ಕೇಸ್ ಏನಾದರೂ ಅಕ್ಷರ್ ಪಟೇಲ್ ಕೊಟ್ಟರೆ ಎಡ್ವರ್ಟ್ ಮಾಡ್ಕೊತಾರೆ. ಬಿಕಾಸ್ KL ರಾಹುಲ್ ಅಂತ ಕ್ಲಾಸಿ ಪ್ಲೇಯರ್ನ ನೀವು ಹಿಡ್ಕೊಂಡು, ನೀವು ಒಬ್ಬ ಕ್ಯಾಪ್ಟನ್ ಕಂಟೆಂಡರ್ ಪ್ಲಸ್ ಓಪನರ್ನ ಹಿಡ್ಕೊಂಡು ನೀವು ಬೇರೆ ಯಾರಿಗಾದ್ರೂ ಕೊಟ್ಟರೆ ಐ ಥಿಂಕ್ ಎಡ್ವರ್ಟ್ ಆಗುತ್ತೆ. ಯಾಕಂದರೆ KL ರಾಹುಲ್ ವಿಕೆಟ್ ಕೀಪಿಂಗಿಂದ ನಿಂತ್ಕೊಂಡು ನಾವು ತುಂಬ ರೈಟ್ ಡಿಸಿಷನ್ ಮಾಡೋದು ನಾವು ನೋಡಿದ್ದೀವಿ. ಫಾರ್ ಎಕ್ಸಾಂಪಲ್ ODI ವರ್ಲ್ಡ್ ಕಪ್ಪಲ್ಲಿ ನೋಡ್ತಾ ಇದ್ದೀವಿ, ಚಾಂಪಿಯನ್ಸ್ ಟ್ರೋಫಿಲಿ ಯಾವ ರೀತಿ ಇವನ್ ಲೆಗ್ ಬೈಸ್ ಬಂತು, ಔಟ್ ಆಯಿತು ಇಲ್ಲ ಅಂತಂದ್ರೆ ಫಸ್ಟ್ ರೋಹಿತ್ ಶರ್ಮಾ ಅವರು KL ರಾಹುಲ್ನ ಕೇಳಿ ಮುಂದೆ ನಿರ್ಧಾರ ಮಾಡ್ತಾರೆ. ಯಾಕಂದ್ರೆ ಅಷ್ಟು ಕಾನ್ಫಿಡೆನ್ಸ್ ಇದೆ, ಅಷ್ಟು ಕಾನ್ಫಿಡೆಂಟ್ ಆಗಿ ಆನ್ಸರ್ಸ್ಗಳು ಮಾಡ್ತಾರೆ ಗುರು ಅವರು. ಮೇಲಾಗಿ ನಮ್ಮ ಕರ್ನಾಟಕದವರು ಗೈಸ್, ಇಲ್ಲಿ ಆಕ್ಚುಲಿ RCBಲಿ ಡೆಲ್ಲಿ ಅವರಾದಂಥ ವಿರಾಟ್ ಕೊಹ್ಲಿ ಅವರು ನಮ್ಮ ಟೀಮ್ಗೆ ಲೈಕ್ ಕ್ಯಾಪ್ಟನ್ ಆಗಿದ್ರು ಮೊದಲು. ಸೊ ಇವಾಗ ಅಂದ್ರೆ ಅವರೇ ಒಂಥರ ಮುನ್ನಡೆಸ್ತಾ ಇದ್ದಾರೆ, ಒಂಥರ ಹಿಂದ್ಗಡೆ ಶ್ರೀಕೃಷ್ಣ ತರ ನಿಂತ್ಕೊಂಡು. ಬಟ್ ಈಗ ಅಲ್ಲಿ KL ರಾಹುಲ್ ಅವರು ಕೊಟ್ಟರೆ ಡೆಲ್ಲಿ ಕ್ಯಾಪಿಟಲ್ಸ್ ಅವ್ರು ಮುಂದುವರ್ಸ್ಕೊಂಡು ಹೋಗ್ತಾರೆ ಅಂತ ನಮ್ಮ ಆಸೆ. ಸೊ ಇವರಿಬ್ರಲ್ಲಿ ಯಾರಿಗೆ ಕ್ಯಾಪ್ಟನ್ ಆಗಬೇಕು ಗೈಸ್? ಅಕ್ಷರ್ ಪಟೇಲ್ ಅವ್ರು ಕೊಡ್ಬೇಕಾ ಇಲ್ಲಾಂದ್ರೆ KL ರಾಹುಲ್ ಕೊಡ್ಬೇಕಂತ ಕಮೆಂಟ್ ಮಾಡಿ ತಿಳಿಸಿ. ಸೊ ಗೈಸ್, ಇನ್ನೊಂದೇನಪ್ಪಾ ಅಂತಂದ್ರೆ KL ರಾಹುಲ್ಗೆ ಅನ್ನೋದಕ್ಕಿಂತ ಆಕ್ಚುಲಿ ಡೆಲ್ಲಿ ಕಡೆ ನೀವು ನೋಡೋದಾದ್ರೆ ತುಂಬಾ ಜನ ಕ್ಯಾಪ್ಟನ್ಸ್ ಅವೈಲಬಿಲಿಟಿ ಇದ್ದಾರೆ. ಎಡಮ್ ಮ್ಯಾಕ್ರಮ್ ಅವರು ಇದ್ದಾರೆ. ಅಂಡ್ ಇನ್ನೊಂದು ಕಡೆ ದ ಗ್ರೇಟ್ ನಮ್ಮ ಫಾಫ್ ಡು ಪ್ಲೆಸಿಸ್ ಅವರು ಅಲ್ಲಿಗೆ ಲೈಕ್ ತಗೊಂಡಿದ್ದಾರೆ ಡೆಲ್ಲಿ ಕ್ಯಾಪಿಟಲ್ಸ್ ಅವರು. ಅವರಲ್ಲಿ ಹೋಗಿದ್ರು ಕೂಡ ನಮ್ಮ ಮೇಲೆ RCB ಮೇಲೆ ಏನು ಪ್ರೀತಿ ಇಟ್ಟಿದ್ದಾರೆ ಗೈಸ್. ಅದು ಲೈಕ್ ಅಲ್ಲಿ ಹೋದ್ಮೇಲೆ ಕೂಡ ಒಂದು ರಜತ್ ಪಟಿದಾರ್ ಅವರು ಕ್ಯಾಪ್ಟನ್ ಆದ್ಮೇಲೆ ಒಂದು ವಿಡಿಯೋ ಕೂಡ ಮಾಡಾಕಿದ್ದಾರೆ. ಸೊ ನನ್ನ ಒಂದು ನೆಕ್ಸ್ಟ್ ಏನೋ ಕ್ಯಾಪ್ಟನ್ ಇದ್ರೆ ನೀವು ತಗೊಂತಿದ್ದೀರಾ, ಸೊ ಚೆನ್ನಾಗಿ ನಡ್ಸ್ಕೊಂಡು ಹೋಗಿ ಅಂತ ಕೂಡ ವಿಶ್ ಮಾಡಿದ್ದಾರೆ. ಸೊ ಅವ್ರು ಏನಂತಂದ್ರೆ ಲೈಕ್ ಇಲ್ಲಿರೋ ಫ್ಯಾನ್ಸ್ ಗಳನ್ನ ನೋಡಿ ಅವರು ಒಂಥರ ಫಿದಾಗ್ಬಿಟ್ಟಿದ್ದಾರೆ ಗೈಸ್. ಒಟ್ನಲ್ಲಿ ಇವಾಗ ಹೇಳ್ಬೇಕು ಅಂತಂದ್ರೆ ಡೆಲ್ಲಿ ಕ್ಯಾಪಿಟಲ್ ಕಡೆ ನಿಮ್ಗೆ ಗೊತ್ತಿರೋ ಹಾಗೆ ಎಲ್ಲಾ ಪ್ಲೇಯರ್ಸ್ ಬಿಟ್ಟಿದ್ದಾರೆ. ರಿಷಬ್ ಪಂತ್ ಬಿಡಕ್ಕೆ ಅವ್ರಿಗೂ ಕೂಡ ಇಷ್ಟ ಇರಲಿಲ್ವಂತೆ. ಬಟ್ ರಿಷಬ್ ಪಂತ್ ಅವರು ಡೆಲ್ಲಿ ಕಡೆ ಸ್ಟಿಕ್ ಆನ್ ಆಗಲ್ಲ, ನಾನು ಬೇರೆ ಟೀಮ್ಗೆ ಹೋಗಿ ಆಡಬೇಕು. ಅವರು ಮನಿ ಒಂದು ನೋಡ್ತಾ ಇದ್ರು, ಹೌದು, ಬಟ್ ಮನಿ ಕೊಡ್ತೀನಿ ಅಂತ ರೆಡಿ ಇದ್ರಂತೆ. ಆಕ್ಚುಲಿ ಅವ್ರಿಗೆ 20 crores 25 crores ಕೊಡೋಕ್ಕೂ ರೆಡಿ ಇದ್ರಂತೆ. ಬಟ್ ಇವ್ರಿಗೆ ಡೆಲ್ಲಿಲಿ ಸ್ಟಿಕ್ ಆನ್ ಆಗೋದು ಬೇಡ, ನಾನು ಬೇರೆ ತಂಡಕ್ಕೆ ಹೋಗಿ ಆಡಬೇಕು ಅಂತ ಅನಿಸಿದೆ. ಸೊ ಅದಕ್ಕೋಸ್ಕರನೇ ಬಿಟ್ಟಿದ್ದಾರೆ ಈ ಸತಿ IPL ಅಲ್ಲಿ. ಆ್ಯಂಡ್ ಈಗ ಆಸ್ ಅ ಕೋಚ್ ಆಗಿ, ಹೆಡ್ ಕೋಚ್ ಆಗಿ ದುಬೈ ಕ್ಯಾಪಿಟಲ್ಸ್ ಅಲ್ಲಿ ನಿಮ್ಗೆ ಗೊತ್ತಿರೋ ಹಾಗೆ ಲೈಕ್ IL T20 ಏನು ನಡೀತು ದುಬೈಯಲ್ಲಿ ನಡೀತು ಗೊತ್ತಾ? ಸೊ ಅದರಲ್ಲಿ ಲೈಕ್ ಹಿಮಂಗ್ ಬದ್ನಾನಿ ಅವರು ಕೋಚ್ ಆಗಿದ್ರು. ಅದೇ ಕೋಚ್ನ ಇವಾಗ IPL ಕೂಡ ತಗೊಂಡ್ಬರ್ತಾರೆ. ಸೊ ಡೆಲ್ಲಿ ಕ್ಯಾಪಿಟಲ್ಸ್ ಅವ್ರು ಏನು ಯೋಚನೆ ಮಾಡ್ತಾ ಇದಾರೆ ಅಂತಂದ್ರೆ, ವಿನ್ನಿಂಗ್ ಮೂಮೆಂಟ್ ನ ವಾಪಸ್ ತಗೊಂಬರ್ನ. ಯಾಕಂದ್ರೆ ಇದುವರೆಗೂ ನೀವು ನೋಡಿ ಆಕ್ಚುಲಿ ಲೈಕ್ ಪಂಜಾಬ್ ಅವರು ಕೂಡ ವಿನ್ ಆಗಿದ್ದಾರೆ ಗುರು ಕೆರೆಬಿಯನ್ ಪ್ರೀಮಿಯರ್ ಲೀಗ್ ಅಲ್ಲಿ, ಅವ್ರದೇ ಪ್ರೀತಿ ಜಿಂತ ಅವ್ರದ್ದು ಫ್ರಾಂಚೈಸಿಲೂ ಕೂಡ. ಸೊ ಎಲ್ಲಾ ತಂಡ ಎಕ್ಸೆಪ್ಟ್ ಲಕ್ನೋ ಸೂಪರ್ ಜೈಂಟ್ಸ್ ಅಂಡ್ ಲೈಕ್ ನಮ್ಮ ಡೆಲ್ಲಿ ಕ್ಯಾಪಿಟಲ್ಸ್ ಅವರು ಎರಡೇ ತಂಡ ಇದುವರೆಗೂ ಓವರ್ ಆಲ್ ಯಾವ ಸೀಸನ್ ಅಲ್ಲಿ ಇಂಟರ್ನ್ಯಾಷನಲ್ ಸೀಸನ್ ಲೈಕ್ ಲೀಗ್ ಅಲ್ಲಿ ಆಡಿದ್ರು ಕೂಡ ಕಪ್ ಗೆಲ್ಲದೆ ಇರೋ ತಂಡ ಅಂತಂದ್ರೆ ಒಂದು ಡೆಲ್ಲಿ ಕ್ಯಾಪಿಟಲ್ಸ್ ಆಗಿತ್ತು, ಇನ್ನೊಂದು ಲಕ್ನೋ ಸೂಪರ್ ಜೈಂಟ್ಸ್ ಆಗಿತ್ತು. ಬಟ್ ಡೆಲ್ಲಿ ಕ್ಯಾಪಿಟಲ್ಸ್ ಅವರು ಲಾಸ್ಟ್ ಈಗ ನಡೀತಲ್ಲ ಒಂದು 2 months ಬ್ಯಾಕ್ ಅಲ್ಲಿ ಅಲ್ಲೂ ಕೂಡ ಗೆದ್ಕೊಂಡಿದ್ದಾರೆ ಗುರು ದುಬೈ ಕ್ಯಾಪಿಟಲ್ಸ್ ಅವರು. ಸೊ ಆ ಫ್ರಾಂಚೈಸಿ ಅವ್ರು ಗೆದ್ದಿದ್ದಾರೆ. ಹೋಪ್ ದಟ್ ಲಕ್ ಚೇಂಜ್ ಆಗ್ಬೋದೇನೋ, ಅದಕ್ಕೆ ಅದೇ ಕೋಚ್ ನ ತಗೊಂಡ್ ಬರ್ತಾ ಇದಾರೆ IPL ಗೆ ಇವಾಗ. ಇನ್ನು 4ನೇ ಅಪ್ಡೇಟ್, ಜಸ್ಪ್ರೀತ್ ಬುಮ್ರಾ ಅವರು ಮುಂಬೈ ಇಂಡಿಯನ್ಸ್ ಬಂದ್ಬಿಟ್ಟು ಅಲ್ಲಿ ಪ್ರಾಕ್ಟೀಸ್ ಸ್ಟಾರ್ಟ್ ಮಾಡಿದ್ದಾರೆ ಗೈಸ್. ಮುಂಬೈ ಫ್ಯಾನ್ಸ್ ಏನ್ ಅನ್ಸುತ್ತೆ ಇದ್ರ ಬಗ್ಗೆ ಕಮೆಂಟ್ ಮಾಡಿ ತಿಳಿಸಿ. ಮುಂಬೈ ಫ್ಯಾನ್ಸ್ ಎಲ್ಲ ಆಕ್ಚುಲಿ ಜಸ್ಪ್ರೀತ್ ಬುಮ್ರಾ ಬಂದ್ರೆ ಓವರ್ ಆಲ್ ಇಂಡಿಯನ್ ಫ್ಯಾನ್ಸ್ ಖುಷಿ ಪಡ್ತಾರೆ. ಯಾಕೆ ಅಂತಂದ್ರೆ, ಅಂಡ್ ತುಂಬಾ ಜನ ಏನ್ ಗುರು ಇಡಿಯೇಟ್ ತರ ಲೈಕ್ ಕ್ವಶನ್ಸ್ ಆಗ್ತದ್ರೆ ಏನಂತಂದ್ರೆ, ಚಾಂಪಿಯನ್ಸ್ ಟ್ರೋಫಿಗೆ ಇವ್ರು ಅವೈಲಬಿಲಿಟಿ ಇಲ್ಲ, IPL ಗಾದ್ರೆ ರೆಡಿ ಇದಾರೆ ಅಂತ. ಗುರು BGT ಸೀರೀಸ್ ಅಲ್ಲಿ ಯಾರು ಅವ್ರ ತಾತ ಬಂದ್ ಹಾಕಾರ ಬೌಲಿಂಗ್ ನ, ಪಾಪ ಮನುಷ್ಯ ರೀ ಬೆಳಗ್ಗೆ ನಿಂತ್ಕೊಂಡ್ರೆ ಸಾಯಂಕಾಲ ಅವ್ರಿಗೆ ಬಿಟ್ರೆ ಬೇರೆ ಸಿಗ್ತಲ್ಲ ವಿಕೆಟ್ ನಮಗೆ. ಏನ್ ಗುರು BGT ಸೀರೀಸ್ ಅಲ್ಲ, ಒಂದ್ ಕಡೆ 6 ವಿಕೆಟ್ 7 ವಿಕೆಟ್ 10 ವಿಕೆಟ್ ಹಂಗ್ ತಗೊಳ್ತಾ ಬರ್ತಾ ಇದಾರೆ ಮನುಷ್ಯ. ಅವ್ರನ್ನ ಹೋಗ್ಬಿಟ್ಟು ನೀವು ಚಾಂಪಿಯನ್ಸ್ ಟ್ರೋಫಿ ಆಡಿಲ್ಲ ಅಂತಂದ್ರೆ ಗುರು ಅವ್ರೊಂಥರ ನಾನು ಹೇಳ್ತಲ್ವಾ, ಇಂಡಿಯಾಸ್ ಒನ್ ಆಫ್ ದ ಬೆಸ್ಟ್ ಫೈಂಡ್. ಏನಪ್ಪ ಇದುವರೆಗೂ 10 ವರ್ಷದಲ್ಲಿ ಆಫ್ಟರ್ ಕೊಹ್ಲಿ ಅಂತಂದ್ರೆ ನಾನು ಜಸ್ಪ್ರೀತ್ ಬುಮ್ರಾ ಅಂತ ಬೆಟ್ ಮಾಡಿ ತೋರಿಸ್ತೀನಿ. ಇವನ್ ಯಾಕೆ ಗುರು ಆತರ ಬೌಲಿಂಗ್ ಗುರು ನಮ್ಗೆ ಅವ್ರು ಇರೋದು, ನಮ್ಗೆ ಅವ್ರು ಏನಾರು ಇತ್ತು ಅಂತಂದ್ರೆ ಆಪೋಸಿಟ್ ಅಲ್ಲಿ ಇರೋರೆ ಎದುರುಕೊಳ್ತಾರೆ, ಇರಪ್ಪ ಇವ್ರು ನೋಡ್ಕೊಂಡು ಆಡ್ಕೊಂಡ್ಬಿಡೋಣ ಅಂತ.
ಸೊ ಆ ತರ ನಮ್ಗೆ ಅಡ್ವಾಂಟೇಜ್ ಅದಕ್ಕೆ ಅಲ್ವಾ MI ಅವ್ರು ಬಿಡ್ದೇನೆ ಹಂಗೆ ಗಟ್ಟಿಗೆ ಹಿಡ್ಕೊಂಡ್ಬಿಟ್ಟಿರೋದು. ಇಟ್ಕೊಂಡಿದ್ರು ಅವ್ರು. ಆಕ್ಚುಲಿ ಮುಂಬೈ ಅವ್ರಿಗೆ ಇದೊಂದು ಹ್ಯಾಟ್ಸ್ ಆಫ್ ಹೇಳಲೇಬೇಕು, ಈ ತರ ಜಮ್ನ ಪ್ರೊಡ್ಯೂಸ್ ಮಾಡಿದ್ದಕ್ಕೆ. ನಂಗೆ ಗೊತ್ತಿಲ್ಲ RCB ಅವರು ಈ ತರ ಬೌಲರ್ಸ್ಗಳನ್ನ ಪ್ರೊಡ್ಯೂಸ್ ಮಾಡಬೇಕು, ಬರೀ ಬ್ಯಾಟರ್ಸ್ಗಳೆಲ್ಲ RCB ಬ್ಯಾಟರ್ಸ್ಗಳು ಆಡಿ ರಜತ್ ಪಟ್ಟಿದಾರ್ ಅವ್ರನ್ನ ತಯಾರು ಮಾಡ್ಕೊಂಡು ನಾವು ಕ್ಯಾಪ್ಟನ್ಸಿ ಮಾಡ್ತೀವಿ, ಅದು ಖುಷಿ ವಿಚಾರಣೆ ಯಂಗ್ಸ್ಟರ್ನ. ಬಟ್ ನನಗೆ ಅನ್ಸಿರೋದು ಬ್ಯಾಟರ್ಗಿಂತ ನಮಗೆ ಬೌಲರ್ ಯಾರೋ ಒಬ್ರು ಇಂಥವ್ರು ಬೇಕು. ಹೋಪ್ ದಟ್ ಜಸ್ಪ್ರೀತ್ ಬುಮ್ರಾ ಅವರು ಓವರ್ ಆಲ್ IPL ಆಡ್ಲಿ, ಅಂಡ್ ನೆಕ್ಸ್ಟ್ ಇದಾದ್ಮೇಲೆ ನೆಕ್ಸ್ಟ್ T20 ವರ್ಲ್ಡ್ ಕಪ್ ಕೂಡ ಬರ್ತಾ ಇದೆ, ಅದಕ್ಕೆ ದಯವಿಟ್ಟು ಅವೈಲಬಿಲಿಟಿ ಇರ್ಲಿ ಅಂತ ಕೇಳ್ಕೊಂತೀನಿ ಗುರು. ಇನ್ನ 5ನೇ ಅಪ್ಡೇಟು. ಸೊ ಈಗ ಆಲ್ರೆಡಿ ನಿಮ್ಗೆ ಗೊತ್ತಿದೆ MS ಧೋನಿ ಅವರು ಲೈಕ್ ಚೆನ್ನೈಗೆ ಇಳಿದಿದ್ದಾರೆ. ಅಂಡ್ ಟಿ ಶರ್ಟ್ ಬಗ್ಗೆ ಎಲ್ಲ ಅಪ್ಡೇಟ್ ಕೊಟ್ಟಿದ್ದೀವಿ ನನ್ನ ವಿಡಿಯೋದಲ್ಲಿ. ಬಟ್ ಇವತ್ತಿಂದ ಚೆನ್ನೈ ಟೀಮ್ ಅವರು ಫುಲ್ ಪ್ರಾಕ್ಟೀಸ್ ಸ್ಟಾರ್ಟ್ ಮಾಡಿದೆ, ಅದು ತಲಂಬೂರ್ ಸ್ಟೇಡಿಯಂ ಅಲ್ಲಿ ಸ್ಟಾರ್ಟ್ ಮಾಡಿದ್ದಾರೆ. ಅಂದ್ರೆ ನಿಮ್ಗೆ ಗೊತ್ತಿರೋ ಹಾಗೆ ಗೈಸ್, ಒಂದು BCCI ಒಂದು ಸ್ಟ್ರಿಕ್ಟ್ ರೂಲ್ಸ್ ಮಾಡಿದ್ದಾರೆ. ಏನಪ್ಪಾ ಅಂತಂದ್ರೆ ಹೋಮ್ ಪಿಚ್ ಗಳಲ್ಲಿ ಒಂದು ಅಡ್ವಾಂಟೇಜ್ಗಳು ಸಿಗುತ್ತೆ, ಅಂದ್ರೆ ಪಿಚ್ ಹಾಳಾಗುತ್ತೆ, ಅವ ಮೇಲೆ ಇಂದು ಅಡ್ವಾಂಟೇಜ್ ಸಿಗಬಾರ್ದು ಅನ್ನೋದಕ್ಕೋಸ್ಕರ, ರೀಸನ್ಗೋಸ್ಕರ ಬೇರೆ ಪಿಚ್ ಅಲ್ಲಿ ಆಡಿ, ಬೇರೆ ಸ್ಟೇಡಿಯಂಗಳಲ್ಲಿ ನೀವು ತಗೊಂಡು ಅವೈಲಬಿಲಿಟಿನ ನೀವು ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಅಂತ BCCI ಅವರು ಸ್ಟ್ರಿಕ್ಟ್ ರೂಲ್ಸ್ ಮಾಡಿದ್ದಾರೆ. ಇನ್ನ ನೆಕ್ಸ್ಟ್ ಅಪ್ಡೇಟ್ ಬಂದು ನಮ್ಮ RCB ತಂಡದವ್ರು ಯಾವಾಗ ಬರ್ತಾರೆ ಅಂತ ತುಂಬಾ ಜನ ಕೇಳ್ತಾ ಇದ್ರು. ಸೊ ಯಾವಾಗ ಪ್ರಾಕ್ಟೀಸ್ ಸ್ಟಾರ್ಟ್ ಮಾಡ್ತಾರೆ ಅಂತ. ಸೊ ನೆಕ್ಸ್ಟ್ ವೀಕ್ ಇಂದ ರಜತ್ ಪಟ್ಟಿದಾರ್ ಅವರು ಬರ್ತಾ ಇದ್ದಾರೆ. ಸೊ ಪ್ರಾಕ್ಟೀಸ್ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. RCB ಗೆ ಇದೊಂದು ಬಿಗ್ ಅಪ್ಡೇಟ್ ಅಂತ ಹೇಳ್ಬೋದು. ಸೊ ನೆಕ್ಸ್ಟ್ ವೆಡ್ನೆಸ್ಡೇ ಇಂದ ರಜತ್ ಪಟ್ಟಿದಾರ್ ಅಂಡ್ ಡೊಮೆಸ್ಟಿಕ್ ಪ್ಲೇಯರ್ಸ್ ಗಳು ಯಾರು ಇರ್ತಾರೋ ಅವರು ಪ್ರಾಕ್ಟೀಸ್ ಸೆಷನ್ ಸ್ಟಾರ್ಟ್ ಮಾಡ್ಕೊಂತಾರೆ. ಅಂಡ್ ಇನ್ನೊಂದೇನಪ್ಪಾ ಅಂತಂದ್ರೆ ಆಕ್ಚುಲಿ ಇವೆಂಟ್ ಕೂಡ RCB ಅನ್ಬಾಕ್ಸಿಂಗ್ ಇವೆಂಟ್ ಕೂಡ ಮಾರ್ಚ್ 17. ಎಸ್, ಸೊ ಆ ಟೈಮಲ್ಲಿ ಅನೌನ್ಸ್ಮೆಂಟ್ ಇನ್ನೊಂದು ಮೇ ಬಿ 1 ವೀಕ್ ಅಲ್ಲಿ ಬರುತ್ತೆ. ಯಾಕಂದ್ರೆ ಈ WPL ನಡೀತಾ ಇರೋದ್ರಿಂದ ಆ ಲೆಗ್ ಎಲ್ಲ ಮುಗಿಸ್ಕೊಂಡು ಇನ್ನೊಂದು 2 ಮ್ಯಾಚ್ ನೋಡ್ತಾರೆ RCB ಅವರು, ಗೆಲ್ತಾರ ಸೋಲ್ತಾರ ಅಂತ. ಯಾಕಂದ್ರೆ ಪ್ಲೇ ಆಫ್ ಬಂದ್ರೆ ಅವ್ರಿಗೂ ಕಷ್ಟ ಆಗಬಾರ್ದು. ಲಾಸ್ಟ್ ಟೈಮ್ ನಿಮ್ಗೆ ಗೊತ್ತಿರೋ ಹಾಗೆ ನೆನಪಿರ್ಲಿ ಗೈಸ್, WPL ನ ಟ್ರೋಫಿನ ಅನ್ಬಾಕ್ಸಿಂಗ್ ಇವೆಂಟ್ ಅಲ್ಲಿ ತಂದಿದ್ದು ನಮ್ಮ ಕ್ವೀನ್ ಸ್ಮಿತಿ ಮಂಥನ ಅವರು. ಲಾಸ್ಟ್ ಟೈಮ್ ತುಂಬಾ ಕ್ಯಾಪ್ಟನ್ಸಿ ಚೆನ್ನಾಗಿ ಮಾಡ್ತಾ ಇದ್ರು, ಅಂಡ್ ಇನ್ನೊಂದು ಕಡೆ ಬ್ಯಾಟಿಂಗ್ ಚೆನ್ನಾಗಿ ಆಡ್ತಾ ಇದ್ರು, ಎಲ್ಲಾ ಕಡೆನೂ ಎಲ್ಲಾ ಬೌಲಿಂಗ್ ಡಿಪಾರ್ಟ್ಮೆಂಟ್ ಲೈಕ್ ಸಾಥ್ ಕೊಡ್ತಾ ಇದ್ರು, ಗೆದ್ವಿ. ಬಟ್ ಈ ಸತಿ ಹತ್ರ ಆಗ್ತಾ ಇಲ್ಲ. ಕೆಲವೊಂದ್ ಕಡೆ ನೆನ್ನೆ ಮ್ಯಾಚ್ ಸೋತ್ರು, ಹ್ಯಾಟ್ರಿಕ್ ಸೋಲು, ಸೊ ಎಲ್ಲೋ ಬೇಜಾರಾಗುತ್ತೆ ಗೈಸ್. ಸೊ ಏನಂತಂದ್ರೆ ಬಟ್ ಸ್ಟಿಲ್ ನಾವು ಸಪೋರ್ಟ್ ಮಾಡ್ತೀವಿ RCB ಗೆ. ತುಂಬಾ ಜನ ಹೇಳ್ತಾ ಇದ್ರು ಏನ್ ಹಿಂಗ್ ಮಾತಾಡ್ತೀರಾ ನೀವು ಹಂಗೆ ಅಂತ. ಗೆದ್ದಾಗ ನಾವೇ ಸಪೋರ್ಟ್ ಮಾಡೋದಾಗ, ಸೋತಾಗ್ಲೂ ಅಷ್ಟೇ ನಾವೇ ಹೇಳ್ಬೇಕಲ್ಲ. ಅಂದ್ರೆ ನಾವು ಹೇಳೋದ್ರಿಂದ ಏನಂತಂದ್ರೆ ನಮ್ಮ ನೋವು ನಾವು ವ್ಯಕ್ತಪಡಿಸ್ಕೋತಾ ಇದೀವಿ ಅಷ್ಟೇ. ಇಲ್ಲೇ ಬೇಜಾರಾಗತ್ತಲ್ಲ, ಫ್ರಸ್ಟ್ರೇಟ್ ಆಗಿ ಮಾತಾಡ್ತೀವಿ ತುಂಬಾ. ಹೌದು, ಸೋತಾಗ ಫ್ರಸ್ಟ್ರೇಟ್ ಆಗಿ ಆಡ್ತೀವಿ. ಬಟ್ ಅದಾದ್ಮೇಲೆ ನೆಕ್ಸ್ಟ್ ಡೇ ಏನಂತಂದ್ರೆ ನಾವು ಚೀರ್ ಅಪ್ ಮಾಡ್ತೀವಿ, ಸಪೋರ್ಟ್ ಮಾಡ್ತೀವಿ. ಅದೇ ಹೇಳೋದು ಲಾಯಲ್ಟಿ ಅಂತ. ಸೊ ಅದಕ್ಕೆ ಅಲ್ವಾ 17 ವರ್ಷದಿಂದ ನಾವು RCB ಕಲ್ಟ್ ಫ್ಯಾನ್ ಆಗಿರೋದು. ಸೊ ಗೈಸ್ ಏನಂದ್ರೆ ಎಮೋಷನಲಿ ಕನೆಕ್ಟ್ ಆಗಿರ್ತೀವಿ. ಸೊ ಅದಕ್ಕೋಸ್ಕರ ನಾವು ಬೈಯೋದು ಎಲ್ಲ ಸಹಜನೇ. ಬಟ್ ಅದು ಅವ್ರಿಗೆ ಇರಬೇಕು, ನಮಗೆ ಆಕ್ಚುಲಿ ನನಗೆ ಡಿಸಪಾಯಿಂಟ್ಮೆಂಟ್ ಆಯ್ತು, ಸೋತಿದ್ದಕ್ಕೆ ನನಗೆ ಬೇಜಾರಾಗ್ತಾ ಇತ್ತು. 3 ಮ್ಯಾಚ್ ಹ್ಯಾಟ್ರಿಕ್ ಸೋಲ್ ಅಂತ ಲೆಕ್ಕಾಚಾರ ಮಾಡಿ ಗೈಸ್ ನೀವೇನೆ. ಸ್ಮೃತಿ ಮಂದನ ಫೇಸ್ ಅಲ್ಲಿ ಏನು ಕೂಡ ಡಿಸಪಾಯಿಂಟ್ಮೆಂಟ್ ಇಲ್ಲ, ನಗ್ತಾ ಇದಾರೆ. ಆಮೇಲೆ ಇನ್ನೊಂದು ಹೇಳ್ತಾ ಇದಾರೆ, ನಾವು ಎಲ್ಲಾ ಡಿಪಾರ್ಟ್ಮೆಂಟ್ ಇಂದ ಮತ್ತೆ ರಿಟರ್ನ್ ಬರಬೇಕು, ಐ ಮೀನ್ ಎಲ್ಲ ತಂಡ ಎಲ್ಲರೂ ಇದು ಮಾಡಬೇಕು, ಮತ್ತೆ ರೀಬಿಲ್ಡ್ ಆಗಬೇಕು ಅಂತ ಹೇಳ್ತಾರೆ. ರೀಬಿಲ್ಡ್ ಎಲ್ಲರೂ ಆಗೋದ ಅವಶ್ಯಕತೆ ಇಲ್ಲ, ನೀವು ರೀಬಿಲ್ಡ್ ಆಗಿ ಆಸ್ ಅ ಕ್ಯಾಪ್ಟನ್ ಆಗಿ ನೀವು ನಿಂತ್ಕೊಳ್ಳಿ. ನೀವು ಕ್ಯಾಪ್ಟನ್ ಇನ್ನಿಂಗ್ಸ್ ಆಡಿ ಗುರು. ನೀವು ಕ್ಯಾಪ್ಟನ್ ಇನ್ನಿಂಗ್ಸ್ ನೀವು ಆಡಿದ್ರೆ ನಮ್ಗೆ ಅವಾಗ ಒಂದು ಸಿಂಪತಿ ಬರುತ್ತೆ. ಇಲ್ಲ ಬಿಡಪ್ಪ ಕ್ಯಾಪ್ಟನ್ಸ್ ಆಡ್ತಾರೆ, ಬೇರೆಯವ್ರ ಕೈ ಕೊಡ್ತಾರೆ ಅಂತ. ಇಲ್ಲಿ ಕ್ಯಾಪ್ಟನ್ ಒಬ್ರು ಬಿಟ್ಟು ಎಲ್ಲರೂ ನಂಗೆ ಯಾಕೋ ಇಚಾ ಘೋಷ್ ಒಂದು ಮ್ಯಾಚ್ ವಿನ್ ಮಾಡಿಸಿದ್ರು, ಇನ್ನೊಂದ್ ಕಡೆ ಎಲ್ಸಾ ಪೇರಿ ಅವರು ಇನ್ನೊಂದ್ ಮ್ಯಾಚ್ ನ ಚೆನ್ನಾಗಿ ಒಂದ್ ಸೆಟ್ ಮುಂಬೈ ಮೇಲೆ ಇದೇ ತರ ಸಿಚುವೇಶನ್ಸ್ ಇತ್ತು. ಅಲ್ಸಾ ಪೇರಿ ಆಡಿದ್ರೆ 3 ವಿಕೆಟ್ ಬಿದ್ದಿತ್ತು. ಡೆನೆವೆಟ್ ಮತ್ತೆ ಲೈಕ್ ಎಲ್ಸಾ ಪೇರಿ ಅವರು ಕುಟಿಕೊಂಡು ಲಾಸ್ಟ್ ತಗೊಂಡ್ಬಂದು 70 ರನ್ ಹೊಡೆದು 167 ಸ್ಕೋರ್. ಸ್ವಲ್ಪ ಥಿಂಕ್ ಮಾಡಬೇಕಿತ್ತು. ನೆನ್ನೆ 2 ವಿಕೆಟ್ ಹೋಗಿದೆ, ನಾನು 3ನೇ ವಿಕೆಟ್. ಸೊ ನಿಧಾನವಾಗಿ ಕುಟಿಕೊಂಡು ಆಡಬೇಕಿತ್ತು ಅಂತ ಯೋಚನೆ ಮಾಡಬೇಕಿತ್ತು. ಸೊ ಅವ್ರು ಹೊಡೆದಿದ್ದು ಶಾರ್ಟ್ ಚೆನ್ನಾಗಿತ್ತು, ಬಟ್ ಇನ್ನ ಆ ಶಾರ್ಟ್ ಪವರ್ ಬಂದಿದ್ರೆ ಸೊ ಇನ್ನು ಮೇಲೆ ಹೋಗ್ತಿತ್ತು. ಬಟ್ ಎಲ್ಲೋ ತಗೊಂಡು ಡೈರೆಕ್ಟ್ ಫೀಲ್ಡರ್ ಕೈಗೆ ಕೊಟ್ಟರು ಕ್ಯಾಚ್ನ. ಅವ್ರು ಒಂಚೂರು ಆ ಕಡೆ ಅಳ್ಳಾಡ್ಲಿಲ್ಲ ಗುರು, ಡೈರೆಕ್ಟ್ ಬಂತು ಕ್ಯಾಚ್ ಇಟ್ಕೊಂಡ್ರು. ಬಟ್ ಸ್ಟಿಲ್ ಮ್ಯಾಚ್ನ ಸೋತಿದ್ವಿ. ನೆಕ್ಸ್ಟ್ ಮ್ಯಾಚಲ್ಲಿ ಗೆಲ್ಲಿ ನಮ್ಮ ಒಂದು ಆಸೆ ಅದು. ಸೊ ಈ ಸಲ ಕಪ್ ನಮ್ದಾಗ್ಲಿ ಗೈಸ್. ಸೊ ಗೈಸ್ ಇನ್ನೊಂದು ಅಪ್ಡೇಟ್ ಏನಪ್ಪಾ ಅಂತಂದ್ರೆ, ಬೆನ್ ಡಕೆಟ್ ಅವರು IPL ಅಲ್ಲಿ ತುಂಬಾ ಟೀಮ್ಸ್ಗಳು ಕಾಯ್ತಾ ಇದಾರೆ ಗುರು ವಾಪಸ್ ಎಳ್ಕೊಬೇಕು ಅಂತ. ಯಾಕೆ ಅಂತಂದ್ರೆ ಬೆನ್ ಡಕೆಟ್ ಅವರು ಅನ್ಸೋಲ್ಡ್ ಆಗಿದ್ರು, ಅಂಡ್ ಅವ್ರನ್ನ ಈಗ ಮತ್ತೆ ನೋಡ್ತಾ ಇದಾರೆ ಎಲ್ಲ IPL ತಂಡದವರು. ಎಸ್ಪೆಷಲಿ RCB, CSK ಅಂಡ್ ಲಕ್ನೋ ಸೂಪರ್ ಜೈಂಟ್ಸ್ ಅವರು 3 ತಂಡದ ಒಳಗಡೆ ಕಣ್ಣಿಟ್ಟಿದ್ದಾರೆ ಲಕ್ನೋ ಲೈಕ್ ಬೆನ್ ಡಕೆಟ್ ಮೇಲೆ. ಸೊ ಗೈಸ್ ಒಟ್ನಲ್ಲಿ ಇವಾಗ ನೋಡ್ತಾ ಇದೀವಿ ಅಂತಂದ್ರೆ, ಬೆನ್ ಡಕೆಟ್ ಅವರು ಹಾಟ್ ಫಾರ್ಮ್ ಅಲ್ಲಿ ಕಾಣಿಸ್ಕೊಂತಿದ್ರೆ. ಚಾಂಪಿಯನ್ಸ್ ಟ್ರೋಫಿಲಿ ಸಕ್ಕತ್ತಾಗಿ ಆಡಿದ್ರು, ಇಂಡಿಯನ್ ಲೀಗ್ ODI ಸೀರೀಸ್ ಆಡ್ಬೇಕಾದ್ರು ಚೆನ್ನಾಗಿ ಆಡಿದ್ರು. ಓಪನಿಂಗ್ ಒಳ್ಳೆ ಪ್ಲೇಯರ್, ಆಕ್ಚುಲಿ ಲೆಫ್ಟ್ ಅಂಡ್ ರೈಟ್ ಹ್ಯಾಂಡ್ ಕಾಂಬಿನೇಷನ್ ಬೇಕು ಅಂತ ಅನ್ಸಿದ್ರೆ RCB ಅವರು ಕೂಡ ಟ್ರೈ ಮಾಡೋದು. ಯಾಕಂದ್ರೆ ಜೇಕಬ್ ಬತ್ತಲ್ ಅವರು ಇಲ್ಲ. ಮೇ ಬಿ ನನಗನ್ಸಿದೆ ಅಂತಂದ್ರೆ ಲೈಕ್ ಬೆನ್ ಡಕೆಟ್ ಅವ್ರನ್ನ 3ನೇ ಸ್ಥಾನಕ್ಕೂ 4ನೇ ಸ್ಥಾನಕ್ಕೂ ಕೂಡ ಕಳ್ಸ್ಕೊಬಹುದು. ಯಾಕಂದ್ರೆ ಬಿಗ್ ಬ್ಯಾಶ್ ಲೀಗ್ ಅಲ್ಲಿ ನಾನು ನೋಡಿದ್ದೀನಿ, ಅವರು ಕೂಡ ಓಪನಿಂಗ್ ಬರ್ತಾ ಇಲ್ಲ, 3rd or 4th ಡೌನ್ ಬಂದು ಇಳಿತಾ ಇದ್ರು. ಮೇ ಬಿ ನನಗನ್ಸಿದೆ ಏನಂತಂದ್ರೆ ಈಗ ವಿರಾಟ್ ಕೊಹ್ಲಿ ಮತ್ತೆ ಫಿಲ್ ಸಾಲ್ಟ್ ಅವ್ರು ಔಟ್ ಆಯ್ತು ಅಂತಂದ್ರೆ 2ನೇ ಸ್ಥಾನಕ್ಕೆ ರಜತ್ ಪಟ್ಟಿದವರು ಬರಬೇಕು ಲೈಕ್ 3rd ಡೌನ್ಗೆ. ಅದ್ರದ್ದು ಹಿಂದಿನೇ ಲೈಕ್ ಬೆನ್ ಡಕೆಟ್ ನ ಕಳಿಸಿದ್ರೆ ಇನ್ನೊಂದು ಸ್ವಲ್ಪ ಪವರ್ ಪ್ಲೇ ಅಲ್ಲಿ ಮಿಡ್ ಓವರ್ಸ್ ಅಲ್ಲಿ ರನ್ಸ್ ನ ಪುಷ್ ಮಾಡುವಂತ ಕೆಪಬಿಲಿಟಿ ಜಾಸ್ತಿ ಇದೆ ಇವರಿಗೆ. ಹೋಪ್ ದಟ್ RCB ಅವರು ಇವ್ರನ್ನ ಇಲ್ಲ ಅಂತಂದ್ರೆ ಬೇಬಿ ನಮ್ಮ ಡೇವಿಡ್ ಬೆರೆಸ್ ಅವ್ರನ್ನ ತಗೊಳ್ತಾರೆ ಅಂತ ಅನ್ಕೊಂಡಿದೀವಿ. ಹೋಪ್ ದಟ್ ಒಳ್ಳೆದಾಗ್ಲಿ ಗೈಸ್ ನಮ್ಮ RCB ತಂಡಕ್ಕೆ. ಸೊ ಗೈಸ್ ಇದಾಗಿತ್ತು ಒಂದಷ್ಟು IPL ಅಪ್ಡೇಟ್ಸು. ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ ಅನ್ಕೊಂತೀನಿ. ಇಷ್ಟ ಆಗಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಂಡ್ ಈ ವಿಡಿಯೋ ಇಷ್ಟ ಆಯಿತು ಅಂದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ. ಸಿಗೋಣ ಗೈಸ್ ಮುಂದಿನ ನೋಡಿದ್ರೆ, ಅಲ್ಲಿ ತನಕ ಬಾಯ್.